ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿ ಹೀರೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾವಾಗಲೂ ಒಂದೇ ಥರ ಪಲ್ಯ ಮಾಡ್ತೀರಾ ಅಲ್ವಾ? ಅದಕ್ಕೆ ಒಂಚೂರು ಡಿಫ್ರೆಂಟ್ ಆಗಿ ಒಗ್ಗರಣೆ ಹಾಕಿದ್ರೆ ನಿಮ್ಗೆ ಸ್ಪೆಷಲ್ ಆಗಿರುತ್ತೆ, ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ಚಪಾತಿ ಆಗಿರ್ಬೋದು, ಊಟದ ಜೊತೆ ಆಗಿರ್ಬೋದು, ಒಂದು ಒಳ್ಳೆ ಸೈಡ್ ಡಿಶ್ ನಿಮಗೆ ರೆಡಿ ಆಗುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಸಾಸಿವೆ ಅರ್ಧ ಟೀ ಸ್ಪೂನ್, ಜೀರಿಗೆ ಅರ್ಧ ಟೀ ಸ್ಪೂನ್. ಸಾಸಿವೆ ಜೀರಿಗೆ ಇವೆರಡು ಸಿಡಿಯೋದಕ್ಕೆ ಶುರು ಆಗ್ತಿದೆ. ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸ್ಲೈಸಸ್ಗಳ ಥರ ಕಟ್ ಮಾಡ್ಕೊಂಡು ಹಾಕೊಳ್ತಿದ್ದೀನಿ. ಈರುಳ್ಳಿ ಒಂಚೂರು ಸಾಫ್ಟ್ ಆಗಲಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗ್ತಿದೆ. ಹಾಗೆ ಬೆಳ್ಳುಳ್ಳಿ ಒಂದು 5 ರಿಂದ 6 ಎಸ್ಲು, ಶುಂಠಿ ಅರ್ಧ ಇಂಚು, ಇವೆರಡನ್ನೂ ಕುಟ್ಬಿಟ್ಟಾದರೂ ಹಾಕೋಬೋದು, ಇಲ್ಲಾಂದರೆ ಪೇಸ್ಟ್ ಆದರೂ ಮಾಡಿ ಹಾಕೋಬೋದು. ಈ ಶುಂಠಿ ಬೆಳ್ಳುಳ್ಳಿದು ಹಸಿಗಮ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿದು ಹಸಿಗಮ ಹೋಗ್ತಿದ್ದ ಹಾಗೆ ಮೀಡಿಯಮ್ ಸೈಜ್ ಜಾಮ್ ಟೊಮೆಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಿದ್ದೀನಿ. ಈ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಒಂಚೂರು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊನ ಒಂದು 2 ನಿಮಿಷ ಬಡಿಸ್ಕೊಳ್ತಿದ್ದ ಹಾಗೆ ಸಾಫ್ಟ್ ಆಗಿದೆ. ಇವಾಗ ಇದಕ್ಕೆ ಮಸಾಲೆ ಹಾಕೊಳ್ಳೋಣ. ಅಚ್ಕಾರದ ಪುಡಿ 1 ಟೀ ಸ್ಪೂನ್, ಧನಿಯಾ ಪುಡಿ 1 ಟೀ ಸ್ಪೂನ್, ಅರಿಶಿನ 1/4 ಟೀ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 30 ಸೆಕೆಂಡ್ ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಅಚ್ಕಾರದ ಪುಡಿದು ಧನಿಯಾದು ಒಂಚೂರು ಹಸಿಗಮ ಹೋಗಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದ ಹಾಗೆ ಇವಾಗ ಮೇಯ್ನ್ ಐಟಮ್ ಹೀರೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದುಬಿಟ್ಟು 1/4 kg ಹೀರೆಕಾಯಿನ ಉಪಯೋಗಿಸ್ತಾ ಇದ್ದೀನಿ. ಬ್ಲೈಂಡ್ ಅವ್ರಗಳಿಗೆ ಹೀರೆಕಾಯಿ ಹೋಗಿದೆಯೋ ಇಲ್ವೋ ಅಥವಾ ಕಟ್ ಮಾಡಬೇಕಾದ್ರೆ ಅದು ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ, ಕಟ್ ಮಾಡಿದಾಗ ಅಂಟೇನಾದರೂ ಇದ್ದರೆ ಅಥವಾ ಸ್ಮೆಲ್ಲಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಅದು ಹೋಗಿದೆ ಅಂತ ಅರ್ಥ. ಅಥವಾ ಯಾರ್ದಾದ್ರೂ ಸಹಾಯ ತಗೊಳ್ಳಿ. ಆ ಟೈಮಲ್ಲಿ ಯಾವುದೇ ಒಂದು ತರಕಾರಿ ಅಂಟುತ್ತಿದ್ರೆ ಅಥವಾ ಸ್ಮೆಲ್ ಬಂದರೆ ಆ ಟೈಮಲ್ಲಿ ಆ ತರಕಾರಿಗಳನ್ನ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಚಿಮ್ಕಿಸ್ಕೊಳ್ತೀನಿ. ಹೀರೆಕಾಯಲ್ಲೇ ನೀರು ಬಿಟ್ರೂ ಒಂಚೂರು ನೀರು ಹಾಕೊಂಡ್ರೆ ತಳ ಹತ್ತೋದಿಲ್ಲ. 1 ಟೇಬಲ್ ಸ್ಪೂನ್ ನೀರು ಸಾಕು. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಇಷ್ಟೊತ್ತವರೆಗೂ. ಒಂದ್ಸಲ ಹೀರೆಕಾಯಿ ಎಲ್ಲ ಚೆನ್ನಾಗಿ ಬಿಸಿ ಆಗ್ತಿದ್ದ ಹಾಗೆ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 4 ರಿಂದ 5 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಹೀರೆಕಾಯಿ ಪಲ್ಯ ರೆಡಿ ಆಗುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಧ್ಯ ಒಂದು 2 ರಿಂದ 3 ಸಲ ಮಿಕ್ಸ್ ಮಾಡ್ಕೊತಾ ಇರಿ. ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿದ್ದೀನಿ. ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಒಂದು 3 ರಿಂದ 4 ನಿಮಿಷ ಬೇಯಿಸ್ಕೊಂಡಿದ್ದೆ. ಮಧ್ಯ ಒಂದು 2 ಸಲ ಮಿಕ್ಸ್ ಮಾಡ್ಕೊಂಡಿದ್ದೆ. ಆ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈವನ್ ಆಗಿ ಹೀರೆಕಾಯಿ ಬೇಯುತ್ತೆ. ಹೀಗೆ ಪ್ರೆಸ್ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ. ಜೊತೆಗೆ ಸ್ಮೆಲ್ಲಲ್ಲಿ ಕೂಡ ಗೊತ್ತಾಗ್ತಾ ಇದೆ ಹೀರೆಕಾಯಿ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿರುತ್ತೆ ಅಂತ ಒಳ್ಳೆ ಘಮ ಬರ್ತಾ ಇದೆ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಸರ್ವ್ ಮಾಡೋದಕ್ಕೆ ಬಿಸಿ ಹೀರೆಕಾಯಿ ಪಲ್ಯ ರೆಡಿ ಇದೆ. ನೋಡಿ, ನೀವು ಇದನ್ನು ಚಪಾತಿ ಜೊತೆ ಅಥವಾ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಇದೆಲ್ಲದ್ರ ಜೊತೆ ಸರ್ವ್ ಮಾಡ್ಬೋದು. ಊಟಕ್ಕೆ ಕೂಡ ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ಕೋಬೋದು. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.